ಈ ಭಗವಂತನ ದರ್ಶನಕ್ಕೆ ನಾನು 10-11 ವರ್ಷದಿಂದ 12 ವರ್ಷದಿಂದ ಬರ್ತಾ ಇದ್ದೀನಿ. ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ನಮ್ಮ ನಾಗೇಶಣ್ಣ ನನ್ನನ್ನು ಪೂಜೆಗೆ ಕರೆದಿದ್ರು. ನಾನು ನೆಗ್ಲಿಜೆನ್ಸಿ ಮಾಡಿ ಒಂದು ಗೆಸ್ಟ್ ಹೌಸ್ನಲ್ಲಿ ಮಲಗಿದ್ದೆ. ರಾತ್ರಿ 2-2 ಗಂಟೆಗೆ ನನಗೆ ದೊಡ್ಡದೊಂದು ಬೊಂಬೈನಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಾಯಿತು. ಆ ದಿನದಿಂದ ಇದುವರೆಗೂ ಭಗವಂತನ ಭಕ್ತಿ ಪೂಜೆಯನ್ನು ಮಾಡುವಂಥ ಕೆಲಸಗಳನ್ನು ನಾವು ನಮ್ಮ ಕುಟುಂಬ ಮಾಡ್ಕೊಂಡು ಬರ್ತಾ ಇದ್ದೇವೆ. ಭಗವಂತ ಎಲ್ಲರಿಗೂ, ನಮ್ಮ ಸಿಂಡಿಕೇಟ್ಗೆ ಎಲ್ಲರಿಗೂ ಸುಖ, ಶಾಂತಿ, ಆರೋಗ್ಯ, ಭಾಗ್ಯ ಕೊಟ್ಕೊಂಡ್ಬರ್ತಾ ಇದ್ದಾರೆ. ಆಮೇಲೆ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ನಮ್ಮ ಸೌತ್ ಇಂಡಿಯಾಕ್ಕೆ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳಬೇಕು. ಯಾಕೆಂತೇಳಿದ್ರೆ ನಾವು ಪ್ರತಿಯೊಂದು ಬೆಳೆದಂಥ ಧಾನ್ಯ ಧನಸೆಗಳನ್ನು ಪೂಜೆಯನ್ನು ಮಾಡುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಅಂಥ ದಿನ ಈ ಭಗವಂತನ ಪೂಜೆ ನಡೀತಾ ಇರೋದು ನಮ್ಮೆಲ್ಲರಿಗೂ ಒಂದು ಒಳ್ಳೆ ಭಾಗ್ಯ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಾರ್ಥನೆ ಭಗವಂತನಿಗೆ ಟಾಟಾ ಕೊಟ್ಟಿದೆಯಾ, ಬಿರ್ಲಾ ಕೊಟ್ಟಿದೆ, ನನಗೆ ಕೊಡು ಅಂದ್ರೂ ಕೊಡಲ್ಲ ಭಗವಂತ. ಭಗವಂತನ ಎಲ್ಲರಿಗೂ ಸುಖ ಶಾಂತಿಯಿಂದ ಇಡಪ್ಪ ಅಂತ ಹೇಳ್ಬೇಕು. ಭಗವಂತನಲ್ಲಿ ನಮಗೆ ಇದನ್ನು ಕೊಡು ಅದನ್ನು ಕೊಡು ಅಂತ ಹೇಳಿದ್ರೆ ಅಂತ ಮಾಡಲೂಬಾರ್ದು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಆರಂಭದಲ್ಲಿ ಮೈತ್ರಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಈಗಲೂ ಅದೇ ಸ್ಟ್ಯಾಂಡ್ ಇದೆಯಾ, ಏನೋ ಬದಲಾಗಿದೆಯಾ ಸರ್? ಯಾರು ಮಾತಾಡಿದಾರೆ ಅಂತಿದೆ, ನಿಮ್ಮನ್ನ ನಿಮ್ಮ ಜೊತೆ ಸಮಾಧಾನ ಮಾಡೋ ಕೆಲಸ ಮಾಡಿದ್ದಾರೆ? ನಮ್ಮ ಪಕ್ಷದಿಂದ ಕರೆಗಳು ಬರ್ತಾ ಇದೆ, ಕರೀತಾ ಇದ್ದಾರೆ. ನಾನು ನೋವಿನಲ್ಲಿ ಇದ್ದೀನಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಏನು ನೋವು ಸರ್? ನೋವು ಅಂತ ಹೇಳಿದ್ರೆ ನಾನು ಒಂದು ಪಕ್ಷ ಬಿಟ್ಟು ಬಂದಂಥವ್ರು. ನಾವು ಪುನಃ ಅವ್ರಿಗೂ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಅದಕ್ಕೆ ಸಾಧ್ಯನಾ, ಆ ಚಿಂತೆ ಇದೆ ನನಗೆ. ಯಾಕೆ ಅಂತ ಹೇಳಿದ್ರೆ ಆ ಪಕ್ಷ ಬಿಟ್ಟು ತದನಂತರ ನಾನು ಒಂದ್ಸಾರಿ BJPಯಲ್ಲಿ ಶಾಸಕನಾದೆ, ಸಚಿವನಾದೆ. ನಮ್ಮ ಪಕ್ಷ ನಮಗೆ ಗೌರವ, ಒಂದು ಶಕ್ತಿಯನ್ನು ತುಂಬಿದೆ. ಪಕ್ಷದ ಬಗ್ಗೆ ಗೌರವ ಇದೆ. ಅಲ್ಲ ಸರ್, ನನಗೆ ನೋವಿದೆ, ನನಗೆ ಅಸಮಾಧಾನ ಇದೆ, ನಾನು ಒಪ್ಪಲ್ಲ ಅಂತ ಹೇಳ್ತಾನೆ ಇದ್ದೀರಾ. ಆದ್ರೂ ಕೂಡ ನಿಮ್ಮ ಜೊತೆ ಮಾತನಾಡುವಂಥದ್ದು, ನಿಮ್ಮನ್ನ ನೋಡೋಣ, ಅದ್ಯಾವುದು ಆಗ್ತಾ ಇಲ್ವಾ ಅಂತ ಪಕ್ಷದಲ್ಲಿ? ಅಂದ್ರೆ ಏನು ಅರ್ಥ ಇದು? ನಾವೆಲ್ಲ ಚಿಕ್ಕವ್ರು ಇರ್ಬೋದು, ಅಗತ್ಯ ಇಲ್ಲ ಅಂತಲೂ ತಿಳ್ಕೊಂಡಿರ್ಬೋದು. ನೋಡೋಣ ಮುಂದೆ. ಪಕ್ಷದಲ್ಲಿ ಮೊದಲನೇ ಬಾರಿ ಕಮಲ ಆಡಿಸ್ತವ್ರು ನೀವು ಮಂಡ್ಯ ಜಿಲ್ಲೆಯಲ್ಲಿ, BJP ಬಾವುಟ ಅದನ್ನೆಲ್ಲ ಹೇಳ್ತಾನೆ ಇರ್ತಾರೆ. ತುಂಬಾ ಅದನ್ನ ನೋಡೋಣ, ಸಂದರ್ಭ ಬಂದಾಗ ಖಂಡಿತ ಇದು ಹೈಕಮಾಂಡ್ ಲೆವೆಲ್ನಲ್ಗೂ ಹೋಗಿ ಮಾತಾಡಬೇಕು ಅಂತ ನನಗೆ ಆಸೆ ಇದೆ. ಇಲ್ಲಿ ನಮ್ಮ ಕರ್ನಾಟಕದ ಹಿರೀಕರು ಯಾರ್ಯಾರು ನನಗೆ ಸಹಾಯವನ್ನು ಮಾಡಿದ್ದಾರೆ ಅವ್ರ ಹತ್ರ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಏನು ವಿಚಾರಗಳನ್ನ ಅವ್ರು ಮುಂದಿಡ್ತಾರೆ? ಏಕೆ ಅಂತ ಹೇಳಿದ್ರೆ BJP ಪಕ್ಷ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಬೆಳೆಯುವಂಥ ಬೆಳವಣಿಗೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಸೋಲು ಗೆಲುವು ಇದ್ದೇ ಇದೆ. ಈ ಸಾರಿ ಕಾಂಗ್ರೆಸ್ನ ಒಂದು ದೊಡ್ಡ ವ್ಯೂ ಇತ್ತು. ಯೋಜನೆಗಳನ್ನು 5 ಯೋಜನೆಗಳನ್ನು ಕೊಟ್ಟಿರೋದ್ರಿಂದ ನಾವು ಹಿನ್ನಡೆ ಆಗಿದ್ದೀವಿ. ಆದರೂ ಮುಂದೆ ಬೆಳೆಯುವಂಥ ಒಂದು ಅವಕಾಶ ಆಯಿತು. ಯಾಕೆಂದ್ರೆ ನೋಡಿ, ಸುಮಲತಾ ಮೇಡಮ್ಗೆ ಅಲಯನ್ಸ್ ಆದಂಥ ಸಂದರ್ಭದಲ್ಲಿ ಮೋದಿಯವರೇ ಕ್ಯಾನ್ವಾಸ್ ಮಾಡಿದ್ರು, ಅವ್ರು ಗೆದ್ದಿದ್ರು. ಈಗ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ಸುಮಲತಾ ಅವರು. ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ನಮ್ಮನ್ನೆಲ್ಲ ಬಂದಿದ್ದಾರೆ ಸುಮಲತಾ ಅವರು, ಅವ್ರಿಗೇನು ಮಾಡೋದು? ಇನ್ನ ತೀರ್ಮಾನ ಏನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮಲತಾ ಮೇಡಮ್ಗೆ ಕೊಡ್ಲಿ ಟಿಕೆಟನ್ನು, ನಾವೆಲ್ಲ ಶ್ರಮ ಪಡೋಣ, ಮತ್ತೊಂದು ಸಾರಿ ಗೆಲ್ಸ್ಕೊಬೇಡೋಣ. ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಶಕ್ತಿ ಸಿಗುತ್ತೆ. ಅವರು BJPಯಲ್ಲಿ ಇದ್ದಾಗ BJP ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿಕ್ ಬಯಸ್ತಾ ಇದ್ದಾರೆ. ಮೈತ್ರಿಯಾಗಿ ಮಂಡ್ಯ ಕ್ಷೇತ್ರ JDS ಹೋದ್ರೆ ಅದು ಸಾಧ್ಯನಾ ಸರ್? ಸುಮಲತಾ ಅವರು ಮೈತ್ರಿ ಅಭ್ಯರ್ಥಿ ಆಗುವಂತ ಸಾಧ್ಯತೆ ಇದೆಯಾ? ಅಲ್ಲ, ಬಿಟ್ಕೊಡ್ಬೇಕು. ಒಂದನ್ನ ಬಿಟ್ಕೊಟ್ರೆ ಏನ್ ತೊಂದ್ರೆ? ಬಾಕಿ ಜಾಗದಲ್ಲಿ ಅವ್ರು ಕೇಳ್ತಾ ಇದಾರಲ್ಲ, ನಮ್ಗೊಂದು ಬಿಟ್ಕೊಡ್ಲಿ. ಅಂದ್ರೆ ಸುಮಲತಾ ಅವ್ರಿಗೆ ಬಿಟ್ಕೊಡೋದ್ರೆ ಮೈತ್ರಿ ಓಕೆನಾ ನಿಮ್ಗೆ? ಹೌದು. ಅವಾಗ ನಿಮ್ಗೆ ಪಕ್ಷ ಯಾಕೆಂದ್ರೆ ನಾವು ನೋಡಿ, ಸುಮಲತಾ ಮೇಡಮ್ BJPಗೆ ಬಂದಿರೋ ಸತ್ಯ ತಾನೆ. 100% ಕೆಲಸ ಮಾಡ್ಬೇಕಲ್ಲ. ಯಾರು JDS ನಮಗೆ ಸಹಾಯ ಮಾಡ್ತಾರೆ, ಬೇರೆ ಕಡೆ ನಾವು ಅವ್ರಿಗೆ ಮಾಡೋದು. ಆ ರೀತಿ ಆಗ್ಲಿ ಅಂತ ನಾನು
ನನ್ನ ಯೋಚನೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಸರ್ ಬಹಳಷ್ಟು ದಿನಗಳಿಂದ ಪಕ್ಷದ ವೇದಿಕೆಯಿಂದನೇ ಸ್ವಲ್ಪ ದೂರ ಇದ್ದೀರಿ, ಏನು ಕಾರಣ ಅದು? ಯಾಕೆ? ಕಾರಣ ಅಂತ ನಿಮ್ಗೆ ಗೊತ್ತಿರೋ 3 ಸಾರಿ ನಾನು ಕಂಟಿನ್ಯೂಸ್ ಗೆದ್ದಿದ್ದೀನಿ. 2 ಸಾರಿ JDS ನಲ್ಲಿ ಗೆದ್ದೆ, 1 ಸಾರಿ BJP ಪಕ್ಷದಲ್ಲಿ ಗೆದ್ದೆ. ಸೋಲು ನನ್ನ ನೋವು ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ KR ಪೇಟೆ ತಾಲೂಕಿಗೆ 30-40 ವರ್ಷದಿಂದ ಆಗದಂಥ ಯೋಜನೆಗಳನ್ನು ನನ್ನ ತಂದೆ ಹಠ ಮಾಡಿ 1800 ಕೋಟಿಗಿಂತ ಅಧಿಕ ಅನುದಾನವನ್ನು ತಂದುಕೊಟ್ಟೆ. ಅದನ್ನ ಜನ ಗುರುತಿಸ್ಲಿಲ್ಲ ಅನ್ನೋ ನೋವು ನನಗಿದೆ. ಅಂದ್ರೆ ಆ ಕಾರಣಕ್ಕೆ ಪಕ್ಷದ ವೇದಿಕೆಯಿಂದ ಆಚೆ ಇದ್ದಾರೆ ಸರ್. ಅಲ್ಲಲ್ಲ ಅಲ್ಲ, ನೋವು ಅಂತ ಹೇಳಿದ್ರೆ ಸ್ವಲ್ಪ ಬಿಸ್ನೆಸ್ಸು ಇದೆ. ಇನ್ನು ಬಾಕಿ ಏನು ಮಾಡೋದು ಹೇಳಿ? ಈಗ ಯಾವ ಚುನಾವಣೆ ಇದೆ? ಚುನಾವಣೆ ಟೈಮ್ನಲ್ಲಿ ಯೋಚನೆ ಮಾಡೋಣ. ಸುಮಲತಾ ಅವರ ಜೊತೆ ಆದರೆ ಈ ಮೈತ್ರಿ ಬೆಳವಣಿಗೆಗಳಾದ್ಮೇಲೆ ಡಿಸ್ಕಸ್ ಮಾಡಿದ್ದುಂಟ ಸರ್, ಏನಾದ್ರು ವಿಚಾರಗಳು ಚರ್ಚೆ ಆಗಿದೆ? ಇಲ್ಲ ಅದು ಇನ್ನೂ ಕ್ಲಿಯರೇ ಆಗಿಲ್ಲ ನೋಡಿ. ಇದು ಹವಾ ಪವಾ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ನಮ್ಮ ಯಾರಿಗೂ ಕರೆದಿ ಮಾತಾಡಿಲ್ಲ. ಇದು JDSಗೆ ಟಿಕೆಟ್ ಬಿಟ್ಟು ಕೊಡ್ತಾ ಇದ್ದೀವಿ, ನೀವೆಲ್ಲ ಕೆಲಸ ಮಾಡಬೇಕು ಅಂತ ನಮ್ಮ ಪಕ್ಷದ ಹಿರಿಯರು ಮುಖಂಡರು ನಮ್ಗೆ ಹೇಳಿಲ್ಲ. ಇದು ನಿಮ್ಮ ಮುಖಾಂತರಗಳು, ಮೀಡಿಯಾ ಮತ್ತು ಮಾಧ್ಯಮದ ಮುಖಾಂತರ ನಮಗೆ ವಿಷಯಗಳು ಗೊತ್ತಾಗ್ತವೆ. ನಮ್ಮ ಪಕ್ಷದವರು ಹೇಳಿಲ್ಲ, ಅವರು ಎಲ್ಲಿ ಹೇಳ್ತಾ ಇಲ್ವಲ್ಲ, ಅವರು JDSನವರು ಎಲ್ಲಿ ಬಾಯ್ ಬಿಟ್ಟಿಲ್ವಲ್ಲ. ಅಂದ್ರೆ ಮೇಲಿಂದ ಮೇಲೆ ಸಭೆಗಳು ಮಾಡ್ತಾ ಇದಾರೆ. ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಯಾರಾಗಬೇಕು ಏನೋ ವಿಚಾರವಾಗಿ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ರು, ಬೆಂಗಳೂರಲ್ಲಿ 2 ಸರಿ ಮಾಡಿದ್ರು JDS. ಅಂದ್ರೆ ಹೌದು. ಪೂರ್ವ ತಯಾರಿಗಳು ಆರಂಭ ಆಗಿದೆ ಸರ್ JDS ಆಗಲಿ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಅವ್ರ ಪಕ್ಷದಿಂದ ಅವ್ರು ಮಾಡ್ಕೊಳ್ತಾ ಇರುವಾಗ ನಮ್ಗೇನು ಅದಕ್ಕೆ ನಾವು ಹೋಗಿ ಇಂಟರ್ಫಿರೆನ್ಸ್ ಮಾಡೋದು, ಕೇಳೋವಂಥದ್ದು ಸರಿ ಇಲ್ವಲ್ಲ. ಸರ್ ಮತ್ತೆ ಕೇರ್ಪೇಟೆನಲ್ಲಿ ಒಂದಷ್ಟು ಈಗ ನೀವು ನಿಮ್ಮ ಕಾಲದಲ್ಲಿ ತಂದಂತ ಯೋಜನೆಗಳ ಹೆಸರುಗಳು ಬದಲಾವಣೆ ಆಗ್ತಾ ಇದೆ, ಯೋಜನೆಗಳೇ ಬದಲಾಗ್ತಾ ಇದೆ. ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಶಾಸಕರು. ಅಂದ್ರೆ ಬದಲಾವಣೆ ಮಾಡ್ತಾ ಇದಾರೆ, ಏನ್ ಹೇಳ್ತಾರೆ? ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ? ಜನ ಅವರನ್ನು ಗೆಲ್ಸಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಮಾಡ್ಲಿ ಬಿಡಿ. ನಾನು ಇಂಟರ್ಫಿರೆನ್ಸ್ ಮಾಡಕ್ ಹೋದ್ರೆ ತಪ್ಪಾಗುತ್ತೆ ನಮ್ದು. ಯಾಕೆಂತ ಹೇಳಿದ್ರೆ ಸೋತನು ಸಹ ಇಂಟರ್ಫಿರೆನ್ಸ್ ಮಾಡ್ತಾ ಇದ್ದೇನೆ ಅಂತೇಳಿ ಜನದ ಕಣ್ಣಿಗೆ ಯಾಕೆ ಬೀಳಲಿ ನಾವು? ನಾರಾಯಣಗೌಡರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಚರ್ಚೆ ಕೂಡ ಇತ್ತು ದಿನಗಳಿಂದ. ಏನಾಗಿದೆ ಸರ್? ಯಾರು ಸಂಪರ್ಕ ಮಾಡಿದ್ರೆ ಏನು? ನೋಡಿ, ಇದುವರೆಗೂ ಅದೇನು ಫೈನಲ್ ಆಗಿಲ್ಲ. ನಾನು ಅದನ್ನ ನಿಮ್ಗೆ ಹೇಳಿದ್ನಲ್ಲ, ಅಂಥದ್ದು ಏನಾರ ಇದ್ರೆ ನಾನು ಮೊದಲು JDS ಬಿಟ್ಟು BJPಗೆ ಹೋಗಾಗ ನಿಮ್ ಗಮನಕ್ಕೆ ತಂದಿದ್ದೆ. ನಾನು ಗಮನಕ್ಕೆ ತಂದಿದ್ದೆ. ಆಲೋಚನೆ ಇದೆಯಾ ಸರ್? ಈಗ ಯಾರು ಸಂಪರ್ಕ ಮಾಡಿದ್ರ ಅಂತ ಮಾತಾಡಿದ್ರೆ ಆಹ್ವಾನ ಕೊಟ್ಟಿದ್ದಾರಾ? ಏನ್ ಕತೆ? ನೋಡಿ, ಕರೆಯೋದಂತೂ ಕರೆದೇ ಕರೀತಾರೆ ಹೈಕಮಾಂಡ್ನಿಂದ. ಯಾಕೆ ಅಂತ ಹೇಳಿದ್ರೆ ನಾನು 3 ಸಾರಿ ಶಾಸಕನಾಗಿದ್ದೀನಿ, ಸಚಿವನಾಗಿದ್ದೆ, ಕರೆದೇ ಕರೀತಾರೆ. ಕರೆದಿದ್ದಾರೆ, ಈಗ ಕರೆದಿದ್ದಾರೆ. ಅಲ್ಲಲ್ಲ, ಆ ರೀತಿ ಭಾವನೆಗಳು ಇದೆ. ಯಾರು ಬಂದ್ರು ನೀವು ನೋಡ್ತಾ ಇದ್ದೀರ, ಯಾರು ಬಂದ್ರು ನಾವು ವೆಲ್ಕಮ್ ಮಾಡ್ತೀವಿ ಅನ್ನೋ ಒಂದು ಇದಿದೆ. ಇಂಡಿವಿಜುವಲ್ ವೈಯಕ್ತಿಕವಾಗಿ ನಿಮ್ಗೆ ಆಹ್ವಾನ ಇದೆಯಾ ಅಂತ? ಆದ್ರೂ ನಾನು ಅವ್ರಿಗೇನೇನು ಯಾರಿಗೂ ಭೇಟಿ ಆಗಿಲ್ಲ, ಇನ್ನು ತೀರ್ಮಾನನೇ ತಗೊಂಡಿಲ್ಲ ನಾನು. ಯಾಕೆಂದ್ರೆ ನಮ್ಮ ಹೈಕಮಾಂಡು ಏನು ನಮಗೆ ಡೈರೆಕ್ಷನ್ ಅನ್ನ ಕೊಡ್ತಾರೆ, ಏನು ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ತದನಂತರ ನಾನು ಯೋಚನೆ ಮಾಡ್ತೀನಿ. ತಮ್ಮ ಹತ್ರ ಬಂದು ಭೇಟಿ ಮಾಡಿ ನಾನು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿಕ್ ಬಯಸ್ತೀನಿ. ಅಂದ್ರೆ ನಿಮ್ಮ ಹೈಕಮಾಂಡ್ ನಿಮ್ಮ ಬೇಡಿಕೆಗಳು ಈಡೇರಿಸಿಲ್ಲ ಅನ್ನೋ ಪಕ್ಷದಲ್ಲಿ ನಿಮ್ಮ ನಿರ್ಧಾರ ಬದಲಾಗುವಂಥದ್ದು ಆಲೋಚನೆ ಇದೆ ಸರ್? ಅಲ್ಲಲ್ಲ, ಈಡೇರಿಕೆನೂ ಚರ್ಚೆನೇ ಆಗಿಲ್ವಲ್ಲ ಸರ್, ಚರ್ಚೆನೇ ಆಗಿಲ್ವಲ್ಲ ಇದುವರೆಗೂ. ನಾನು ಕೇಳಿಲ್ಲ, ಅವರು ಕರೆದು ಕೇಳಿಲ್ಲ. JDSಗೆ ನಾವು ಈ ಸೀಟನ್ನು ಬಿಟ್ಕೊಡ್ತಾ ಇದೀವಿ ಮಂಡ್ಯ ಜಿಲ್ಲೆ ಅಂದಾಗ, ಅವಾಗ ಪ್ರಚಾರ ಆದಾಗ ಹೈಕಮಾಂಡಿಗೆ ಭೇಟಿ ಮಾಡ್ತೀವಿ. ಹೈಕಮಾಂಡ್ ಹತ್ರ ಭೇಟಿ ಮಾಡಿ ಚರ್ಚೆಯನ್ನು ಮಾಡೋದು. ತದನಂತರ ಏನು ತೀರ್ಮಾನ ತಗೋಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಅಂತ ಹೇಳಿಕ್ ಬಯಸ್ತೇನೆ. ಸರ್, ಇದು ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಾರೆ, ಮೈತ್ರಿ ಅಭ್ಯರ್ಥಿ ಅದು ಇದು ಅಂತ ಒಂದಷ್ಟು ಟಾಕ್ ಕೊಡಾಡ್ತಾ ಇದೆ ಸರ್. ನಿಮ್ಮ ಅಭಿಪ್ರಾಯ ಏನು ಸರ್? ಅವರು ಒಬ್ಬರು 2 ಸಾರಿ ಮುಖ್ಯಮಂತ್ರಿ ಆದಂಥವ್ರು, ಪಾರ್ಟಿಯ ಒಂದು ಹಿರಿಯವರು, ಅವ್ರವ್ರ ತೀರ್ಮಾನ ಅಲ್ವಾ ಸರ್? ನಾವು ಅದಕ್ಕೇನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ನಾವು ನಮ್ಮ ಪಕ್ಷಕ್ಕೆ ಬಿಟ್ಕೊಡ್ಲಿ ಆ ಸೀಟನ್ನ ಅಂತ ನನ್ನ ಆಸೆ ಇದೆ. ನಮ್ಮ ಪಕ್ಷನೂ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬೆಳೀಲಿ ಅನ್ನೋದು ಆಸೆ ಇದೆ. ಈಗ ತಾವು ನೋಡ್ತಾ ಇದ್ದೀರಿ, ಇಡೀ ಜಿಲ್ಲೆಯಲ್ಲಿ 20-30 ಸಾವಿರ 40 ಸಾವಿರ ಓಟಿಗೆ ನಿಂತೋಯ್ತಾ ಇತ್ತು. ಇವಾಗ ನಾವು ಅಟ್ಲೀಸ್ಟು ಹೀನಾಯವಾಗಿ ಸೋತಿದ್ರು 1,85,000 ಹತ್ತತ್ರ ಓಟ್ ತಗೊಂಡಿದ್ದೀವಿ ಜಿಲ್ಲೆಯಲ್ಲಿ. ಬೆಳೆದಿದೆ. ಯಾಕೆಂದ್ರೆ ಮದ್ದೂರಿನಲ್ಲಿ ತಾವು ನೋಡಿದಿರಿ, ಸ್ವಾಮಿ ಅತಿ ಹೆಚ್ಚಿನ ಮತ ತಗೊಂಡಿದ್ದಾರೆ, ಶ್ರೀರಂಗಪಟ್ಟಣದಲ್ಲಿ ತಗೊಂಡಿದ್ದಾರೆ, ಮಂಡ್ಯದಲ್ಲಿ ತಗೊಂಡಿದ್ದಾರೆ, ಮಳವಳ್ಳಿಯಲ್ಲಿ ತಗೊಂಡಿದ್ದಾರೆ. ಬೆಳೆಯೋದಕ್ಕೆ ಅವಕಾಶ ಇದೆ ನಮ್ಮ ಪಕ್ಷ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಅವಕಾಶ ಮಾಡಿಕೊಳ್ಳಿ. ಬೇರೆ ಕಡೆ JDSನವ್ರು ಬೇರೆ ಕಡೆ ನಿಂತ್ಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ವಲ್ಲ. ಮಂಡ್ಯ ಜಿಲ್ಲೆನೂ BJP ಬೆಳೆಸ್ಬೇಕು ಅನ್ನೋದು ನನಗೆ ಆಸೆ ಇದೆ. ಯಾಕೆಂದ್ರೆ ನಾನು ಬಂದಂಥದ್ದು
ಈ ಪಕ್ಷವನ್ನು ಬೆಳೆಸಬೇಕು ಅನ್ನೋ ಭಾವನೆಯಿಂದ ನಾನು ಬಂದಂಥವ್ನು. ಹೈಕಮಾಂಡು ಆ ಟೈಮ್ನಲ್ಲಿ ನನಗೆ ಶಕ್ತಿಯನ್ನು ತುಂಬುವಂಥ ಮಾತುಕತೆಗಳನ್ನು ಮಾಡಿದರು. ಅದನ್ನು ಕೇಳಬೇಕಾಗ್ತದೆ, ಕೇಳಿ ತೀರ್ಮಾನ ತಗೊಳ್ಳೋಣ. ಕಡೆಯದಾಗಿ ಹೈಕಮಾಂಡ್ ನಿಮ್ಮ ಬೇಡಿಕೆಗಳು ಈಡೇರಿಸುವ ವಿಶ್ವಾಸ ಇದೆಯಾ ನಿಮಗೆ? ನಿಮ್ಮ ಮಾತು ಕೇಳುತ್ತೆ ಅಂತ ನೋಡೋಣ, ಆ ನಂಬಿಕೆ ಇದೆ ನನಗೆ. ಓಕೆ ಸರ್, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.